40% ತೊಗೊಂಡ್ರೆ ಇನ್ನೇನಾಗ್ತದೆ? ಈಗ ನೋಡಿ, ಭಾಳ ಶಂಕರಾಚಾರ್ಯರು ಒಂದು ಹೇಳಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು, ಇನ್ನೂ ಕಂಪ್ಲೀಟ್ ಆಗಿಲ್ಲ ದೇವಸ್ಥಾನವನ್ನು. ನೆನಪಿದೆಯಾ ತಮಗೆ? ಯಾವ ಪುರುಷಾರ್ಥಕ್ಕೆ ಮೋದಿಯವರು ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳಿದೆವು. ನೆನಪಿದೆಯಾ? ಅದೆಲ್ಲ ಈಗ ಆಚೆ ಬರ್ತಾ ಇದೆ ನೋಡಿ. ಈಗ ಇದು ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ದುಡ್ಡು ನಿಮ್ಮ RSS ಕಚೇರಿಗೆ ಹೋಗಿದ್ರೂ ನನಗೆ ಅನುಮಾನ ಇಲ್ಲ, ನನಗೆ ಆಶ್ಚರ್ಯ ಇಲ್ಲ. ಈ ನೋಡ್ರಿ, ಆ ಜಗನ್ನಾಥ್ ಭವನಿಗೂ ಹೋಗಿರ್ತದೆ, ಕೇಶವ ಕೃಪಾಗೂ ಹೋಗಿರೋ ಸಾಧ್ಯತೆ ಇದೆ. ಈಗ ಇವರೆಲ್ಲರೂ ಕೂಡ ಯಾವ ಮೂಲ ಮಟ್ಟದಿಂದ ಬಂದಿರೋದು? ಈ 3 ಜನ ಆರೋಪಿ. ಇವತ್ತು ಟ್ರಸ್ಟ್ ಮೀಟಿಂಗ್ ಇದೆ ಅಂತ ಇದ್ದೀರಲ್ಲ, ಯಾರ ಬಗ್ಗೆ ಚರ್ಚೆ? ಚಂಪಕ್ ರಾಯ್, ಮಿಶ್ರಾ ಮತ್ತು ಗೋಪಾಲ್. ಇವರೆಲ್ಲರದು ಟ್ರೈನಿಂಗ್ ಎಲ್ಲಾಗಿರೋದು RSSನಲ್ಲಲ್ವ? ಮತ್ತು ಅಷ್ಟನ ಅವರಿಗೆ ಪಿತೃಭಕ್ತಿ ಇರ್ತದಲ್ಲ. ನೋಡಿ, ಮೊನ್ನೆ ಒಂದು 4 ಜನ ಬಂದು ನನಗೆ ಭೇಟಿ ಆಗಿದ್ರು. ನಾನು ಅವ್ರಿಗೆ ಕೇಳಿದ್ದೀನಿ, ಯಾವ ಇದರಿಂದ ಪ್ರಮೋಷನ್ನಿಗೆ ನಿಮಗೆ ವಂಚನೆ ಆಗಿದೆ ಅಂತ. ಅವರು ನನಗೆ ಬರೆದು ಕೊಡ್ತೀನಿ ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ. ಅದು ಅದಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನು ನೂತನವಾದಂಥ ಅಧ್ಯಕ್ಷವನ್ನು ನೇಮಕ ಮಾಡಬೇಕಾ, ಹಳೆ ಕಮಿಟಿ ಕಂಟಿನ್ಯೂ ಆಗ್ತದೆ? ಯಾಕಂದರೆ ಹೊಸ ಸರ್ಕಾರ ಬಂದಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಪುನರ್ರಚನೆ ಆಗಬೇಕಾಗ್ತದೆ. ಹಿಂದಿನ ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷ ನಾನಿದ್ದೆ. ಸೊ ಈಗ ಮುಂದುವರಿಸಬೇಕಾದ್ರೆ ಕಂಪ್ಲೀಟ್ ಕ್ಯಾಬಿನೆಟ್ ಆಗಲಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿನ್ನೆ. ಸೊ ಅದಾದಮೇಲೆ ವಾಟ್ ಎವರ್ ಇಟ್ ಈಸ್ ವಿಲ್ ಡಿಸ್ಕಸ್. ಬಟ್ ಅದನ್ನು ಅವ್ರು ಅಧಿಕೃತವಾಗಿ ನನಗೆ ಬರೆದು ಕೊಟ್ಟರೆ, ಏನಿವೆ DCM ಅವರು, ರೆವಿನ್ಯೂ ಮಿನಿಸ್ಟರ್ ಅವರು ನಾಳೆ ಇಲ್ಲೇ ಇರ್ತಾರೆ. ಸೊ ಅದನ್ನು ಕೂಡ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಂತ. ನೋಡಿ, ವಾಟರ್ ಮ್ಯಾನ್ ಇರ್ಬೋದು, ಬಿಲ್ ಕಲೆಕ್ಟರ್ ಇರ್ಬೋದು, ಇವೆಲ್ಲನೂ ಕೂಡ ಪಂಚಾಯತ್ನಲ್ಲಿ ನೇರವಾಗಿ ಆಯ್ಕೆ ಆಗುವಂಥ ಸಿಬ್ಬಂದಿಗಳು. ಇವನ್ ಅರ್ಬನ್ ಲೋಕಲ್ ಬಾಡಿ ಆರ್ ಇದು ದರ್ ಈಸ್ ವೆರಿ ಲಿಮಿಟೆಡ್ ಸ್ಕೋಪ್ ಆಫ್ ಪ್ರಮೋಷನ್ಸ್ ಆ್ಯಂಡ್ ಪರ್ಮನೆಂಟ್. ಆಮೇಲೆ ಅದು ಮಾಡಿದ್ರೆ ನೀವು ಲಕ್ಷಾಂತರ ಜನರಿಗೆ ಮಾಡಬೇಕು ಅಂದ್ಬಿಟ್ಟು ಹಲವಾರು ಇಲಾಖೆಯಲ್ಲಿ ಯಾರಿಗೆ ನಾವು ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ ಅವರಿಗೆ ಕಾಯಂ ಮಾಡಬೇಕು ಅಂತ ಪ್ರಸ್ತಾವನೆ ಇದೆ. 16ನೇ ಹಣಕಾಸು ಬಂದಾಗೂ ಕೂಡ ಇದೆಲ್ಲ ಚರ್ಚೆ ಆಯಿತು. ಅದು ನಮ್ಮ ಆರ್ಥಿಕ ಚೌಕಟ್ಟಿನಲ್ಲಿ ಎಷ್ಟಾಗುತ್ತೆ ನೋಡ್ಕೊಂಡು ಮಾಡಬೇಕು ಅಂತ ಹೋದ ಬಾರಿ ತೀರ್ಮಾನ ಆಯಿತು. ಇದು 1.5 ವರ್ಷದ ಹಿಂದೆ. ಯಾಕಂದರೆ ಹಲವಾರು ಇಲಾಖೆಯಲ್ಲಿ ಹಲವಾರು ಏನು ಔಟ್ಸೋರ್ಸ್ ಎಂಪ್ಲಾಯೀಸ್ ಇದ್ದಾರೆ. ಕಾರ್ಪೊರೇಷನ್ನಲ್ಲಿರ್ಬೋದು, ನಿಮ್ಮ ಇನ್ಸ್ಟಿಟ್ಯೂಷನ್ಸ್, ಯಾವುದು ನಿಮ್ಮ ಜಯದೇವ ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು, ಮತ್ತು ನಿಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿರ್ಬೋದು ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ನೋಡಿ, ಇವರೇ ಈಗಾಗಲೇ ಲಾಜಿಕಲ್ ಎಂಡ್ ಅಂದರೆ ನನಗೆ ಫಸ್ಟು ಇವರು ನೋಟಿಸ್ ಕೊಡಿಸ್ತಾರೆ MHAಯಿಂದ. ನಮ್ಮದು ಈಗೆಲ್ಲ ನಿಮಗಾಗಲೇ ಸ್ಟಾರ್ಟ್ ಮಾಡಿದ್ರಲ್ಲ, 20-25 ವರ್ಷದಿಂದ ಸ್ಟಾರ್ಟ್ ಮಾಡಿರಲ್ಲ. ಇದು ನಿಮ್ಮ ಬುದ್ಧವಿಹಾರದು, ನಂದು, ಹೌದು ಎಲ್ಲ ತೆಗಿತಾರೆ. ನಮ್ಮ ಅಣ್ಣನ ತೆಗಿತಾರೆ, ತೆಗಿತಾರೆ. ನಾನು ಯಾರಿಗೆ ಮದುವೆ ಆಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ನ ಮಕ್ಕಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ಪ್ರಾಸಿಕ್ಯೂಷನಿಗೆ ನೋಟಿಸ್ ಕೊಡ್ತಾರೆ. ಡು ಐ ಲುಕ್ ಸ್ಕೇರ್ಡ್? ಸರ್, ಈಗ ಎಲ್ಲನೂ ನಾನು ಇಲ್ಲಿ ಚರ್ಚೆ ಮಾಡಿದ್ರೆ ಅವರಿಗೆ ಬಿಡ್ತೀರಿ ನೀವು ಕೊಡಲಿಕ್ಕೆ? ಲೆಟ್ ದೆಮ್ ಆಲ್ಸೋ ಆನ್ಸರ್. ವೈ ಶುಡ್ ಐ ಆನ್ಸರ್ ಫಾರ್ ದೆಮ್? ನಾನು ಅವರಿಗೆ ಯಾಕೆ ಉತ್ತರ ಕೊಡಬೇಕು? ನಾನು ನೀವು ಮಾಡಿ, ಅರೆ ಸರ್, ನೀವು ಮಾಡಿ, ನಂದು ಆಕ್ಷೇಪ ಇಲ್ಲ. ನಿಮ್ಮ ಸಾಂಸ್ಕೃತಿಕ ಸಂಘಕ್ಕೂ ಇಲ್ಲ. ನೀವು ಕ್ರೀಡಾ ಸಂಘನ ಮಾಡ್ಕೊಳ್ಳಿ, ನೀವು ಯಾವುದಾದ್ರೂ ಧಾರ್ಮಿಕ ಸಂಘನ ಮಾಡ್ಕೊಳ್ಳಿ, ನಂಗೆ ತಕರಾರೇ ಇಲ್ಲ. ಅವರು ಗುರು ದಕ್ಷಿಣೆ ತಗೋತಾರಂತಾರೆ, ಕರೆಕ್ಟಾ? ಗುರು ಯಾರು ರೀ? ಅವ್ರ ಗುರು ಯಾರು? ಧ್ವಜದ ಹೆಸರು ಮೇಲೆ ದೇಣಿಗೆ ತಗೋತಾರೆ, ಅದಕ್ಕೆ ಕಟ್ಟೋದಿಲ್ಲ. ನೀವು ಮಾಡಿ, ಅದೇ ಮಾನದಂಡ ಇಟ್ಕೊಂಡು ನೀವು ನಾಳೆ ಪ್ರಾರಂಭ ಮಾಡಿ ಸಂಘವನ್ನು. ಯಾರು ಬೇಡ ಅಂದಿದ್ದಾರೆ? ಅವಾಗ IT ED ಸುಮ್ಮನಿರ್ತಾರ ನೋಡ್ತೀನಿ ನಾನು. ಧರ್ಮಕ್ಕೆಲ್ರಿ ರಿಜಿಸ್ಟ್ರೇಷನ್ ಕೇಳ್ತಾ ಇದ್ದೀನಿ ನಾನು. ಅವ್ರು ಏನಾದರೂ ಹೇಳ್ತಾರೆ ಇಲ್ಲ, ಅದಕ್ಕೆ ಅಲ್ಲ ನೋಡಿ.
ಅವರ ಚಮಚಗಳಿಗೆ ಪ್ರವಚನ ಕೊಡೋದಲ್ಲ. ಎದುರ ಬಿದ್ರ ಕುಂತು ನಿಮ್ಮ ಲಾಯರ್ಸಿಗೆ ಕಳಿಸಿ, ನಾವು ನಮ್ಮ ಲಾಯರ್ಸಿಗೆ ಕಳಿಸ್ತೀವಿ. ಲೀಗಲ್ ಸ್ಟೇಟಸ್ ಐ ಆಮ್ ಆಸ್ಕಿಂಗ್, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಸ್ಕಿಂಗ್. ಇವ್ರು ಯಾರು ಧರ್ಮದ ರಕ್ಷಣೆ ಮಾಡೋಕ್ಕೆ? ಹಿಂದೂ ಧರ್ಮ 3000 ವರ್ಷದಿಂದ ಇದೆ, ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಅದು ರಿಜಿಸ್ಟ್ರೇಷನ್ ಆಗಿತ್ತಾ? 3000 ವರ್ಷದಿಂದ ರಿಜಿಸ್ಟ್ರೇಷನ್ ಆಗಿತ್ತಾ? ಈಗ ಬ್ರಹ್ಮ ಸಮಾಜ ಎಲ್ಲನೂ ಇವೆಲ್ಲನೂ ಬ್ರಿಟಿಷ್ ಕಾಲದಿಂದ ನಡ್ಕೊಂಡು ಬಂದಿರೋ ಸಂಘಟನೆ. ಅವ್ರು ಹೆಂಗ್ರಿ ರಿಜಿಸ್ಟರ್ ಆದರು? ಯಾವುದು ಸಿ ಎಮ್ಮಿಗೆ ಕೇಳಿ. ಈಗ ಅದು ಯಾವುದು ಚರ್ಚೆ ಇಲ್ಲ. ಈಗ ಸಿ ಎಮ್ ಅವರು ಫಸ್ಟ್ 2 ಕಡೆ ಈ ಸಭೆಗಳನ್ನು ಮಾಡ್ತಾರೆ. ನಿಮ್ಮಲ್ಲೇ ತಮ್ಗೆ ಗೊತ್ತಿರೋ ಹಾಗೆ ಖರ್ಗೆ ಸಾಹೇಬರು ಈ ನಾಳೆ ನಾಡಿದ್ದು ಡೆಲ್ಲಿಗೆ ಹೋಗ್ತಾರೆ. ಅವಾಗ ಹೋಗಿ ಸ್ವಲ್ಪ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಯಾವುದು ಸರ್? ಈಗ ನೋಡಿ, ನಮ್ಮ ಇಲಾಖೆಯಿಂದ ಆಗಲೇ ಕಟ್ಟುನಿಟ್ಟವಾದಂಥ ಆದೇಶವನ್ನು ನಾನು ನೀಡಿದ್ದೇನೆ. ಅದ್ರ ಜವಾಬ್ದಾರಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರದ್ದು. ನೀವು ಎಲ್ಲೇ ಬಫರ್ ಝೋನ್ನಲ್ಲಿ ಏನಾದರೂ ಗಣಿಗಾರಿಕೆ ಅಲೌ ಮಾಡ್ತಾಯಿದ್ರೆ ನಾವು ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಾಗ್ತದೆ. ಈಗ ಎಲ್ಲದಕ್ಕೂ ನಾವೇ ಜವಾಬ್ದಾರಿ ಆಗೋಕ್ಕಾಗೋದಿಲ್ಲ. ಎಲ್ಲ ಇಲಾಖೆಗಳಿದ್ದಾರೆ, ಇಲಾಖೆ ಸಿಬ್ಬಂದಿಗಳಿದ್ದಾರೆ, ಅವ್ರದ್ದಾದಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಈಗ ನೀವು ಇದ್ರದ್ದು ಹೇಳ್ತಾಯಿದ್ರಿ, ಕನಕಪುರದ್ದು ಅಲ್ಲಿ ಮೇಲ್ಗಡೆ ಅದು ಜಿಯಾಲಜಿಕಲ್ ಸ್ಟೋನ್ಸ್ ಏನಿದೆ ಅಲ್ಲಿ ಸ್ವಲ್ಪ ಲೇಯರ್ ಬೈ ಲೇಯರ್ ಇದೆ ಅಂತ. ಆಮೇಲೆ ಅದು ಅಷ್ಟು ಹತ್ತಿರದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಏನು ಯೂಸ್ ಮಾಡಿದ್ದಾರೆ ಅದು ಅವ್ರು ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಆಲ್ಸೋ ದ ಅದರ್ ಡಿಪಾರ್ಟ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ನಾವು ರಾಜ್ಯ ಮಟ್ಟದಲ್ಲೇ ನಾವು ಆದೇಶವನ್ನು ನೀಡಿದ್ದೀವಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಇದು ಅಲ್ಲ, ಎಲ್ಲೆಲ್ಲಿ ಮೈನ್ಸ್ ಎಲ್ಲೆಲ್ಲಿ ಕ್ವಾರಿಂಗ್ ಇದೆ, ಅದು ಶಾಬಾದ್ ಇರ್ಬೋದು, ಐರನ್ ಓರ್ ಇರ್ಬೋದು, ಕೋಲ್ ಇರ್ಬೋದು, ಏನೇ ಇರ್ಬೋದು, ವಿ ಹ್ಯಾವ್ ಗಿವನ್ ಒನ್ ಬ್ಲ್ಯಾಂಕೆಟ್ ಆರ್ಡರ್. ಅಯ್ಯೋ, ಯಾಕ್ರಿ ಇಂಪಾರ್ಟೆನ್ಸ್ ಕೊಡ್ತೀರಾ ಅವನಿಗೆ? ಈಗ ASI ಅವರು ಬಂದು ಇಲ್ಲ ನಂದಲ್ಲ ಅಂತ ಹೇಳಿದ್ದಾರೆ, ದೂರು ಕೊಟ್ಟಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಆಗಲಿ, ನಮ್ಮವ್ರು ನಿಜ ಹೇಳ್ತಾ ಇದ್ದಾರೆ, ಅವ್ರು ನಿಜ ಹೇಳ್ತಾ ಇದ್ದಾರೆ ಅಂತ ನೀವೇ ಹೀರೋ ಮಾಡೋದು ಇಂಥವ್ರಿಗೆ. ವೈರಲ್ಲಿಗೆ ಈಗ ಸರ್, ವೈರಲ್ ನಿಮ್ಮ ಕೈನಲ್ಲಿಲ್ಲ, ಆದರೆ ಸರಿಯಾದ ಸುದ್ದಿ ಕೊಡೋದು ನಿಮ್ಮ ಕೈಲಿದೆ ಅಲ್ಲ. ಹಾಂ, ನಮಗೇನು ಸಂಬಂಧ ಅದು? ಬೆಳ್ಳಿ, ಚಿನ್ನ, ಆಭರಣ, ಕ್ಯಾಶ್, ದೇಣಿಗೆ ಎಲ್ಲನೂ ತೊಗೊಂಡಿದ್ದಾರಲ್ಲ ಇವರೇ. ಒಂದು ಇಟ್ಟಿಗೆನೂ ಬಿಟ್ಟಿಲ್ಲ ಅಂತಲ್ಲ. ನೋಡಿ, ಇವರು ನಿಮ್ಮ ಯಾರು ಗೋಪಾಲ್ಜಿ ದೇವ್ರ ಹೆಸರು. ಗೋಪಾಲ್ಜಿನೂ ದೇವ್ರ ಹೆಸರೇ, ಗಣೇಶ್ಜಿನೂ ದೇವ್ರ ಹೆಸರೇ. ಅವರು ಉಸ್ತುವಾರಿ ಇದ್ರಂತೆ ಕಟ್ಟಲಿಕ್ಕೆ, ಕರ್ನಾಟಕದವರಂತೆ. ದೈನಿಕ್ ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರು ಅಳಿಯಂಗ್ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತೆ. BJP ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40%ಅಲ್ಲಿ ಎಲ್ಲದಕ್ಕೂ. ಇದು ಯಾವುದು ಸರ್? ನೀವು ಕಂಪ್ಲೇಂಟ್ ಕೊಡಿ ಸರ್, ಆಮೇಲೆ ತೋರಿಸ್ತೀನಿ ನಿಮಗೆ. ಮಾಹಿತಿ ನನ್ನ ಹತ್ರ 100 ಇರ್ಬೋದು. ನೀವು ಒಂದು ಕಂಪ್ಲೇಂಟ್ ಕೊಡಿ, ನೀವು ದೇಣಿಗೆ ಕೊಟ್ಟಿದ್ದೀರಾ, ನಿಮ್ಮ ದೇಣಿಗೆ ನಮ್ಗೆ ಸಿಕ್ಕಿಲ್ಲ, ರಿಸಿಪ್ಟ್ ಇಲ್ಲ, ನನಗೆ ಏನಾಗಿದೆ ಗೊತ್ತಿಲ್ಲ ಅಂದರೆ ನೀವು ಕೊಡಿ, ನಾನು ಮಾಡಿಸ್ತೀನಿ ಅಂತ. ನೋಡಿರಿ, ಇದೆಲ್ಲ ನಿನ್ನೆ ತಾವು ಇದನ್ನು ಪ್ರಸ್ತಾಪ ಮಾಡಿದ್ರಿ. BJP ಅವರು ಇದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್. ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು ಯಾವ ಪಾರ್ಟಿ ಹೇಳಿ? BJP ಅವರೇ. ಸುಮ್ಮನೆ ಪ್ರತಿಭಟನೆ ಮಾಡ್ದಂಗೆ ತೋರಿಸ್ಬೇಕು, ಹೋಗಿ ದೂರು ಕೊಟ್ಟಂಗೆ ಇರಬೇಕು, ಮ್ಯಾಚ್ ಫಿಕ್ಸಿಂಗ್ ಆಗಬೇಕು, ಎಲ್ಲರಿಗೂ ಹೊರಗಿಡಬೇಕು ಅಷ್ಟೇ. ನೀವು ನೋಡಿ, ವೆಸ್ಟ್ ಬೆಂಗಾಲ್ ಈಸ್ ಅ ಕ್ಲಾಸಿಕ್ ಪ್ಲೇ ಬುಕ್. ಅಲ್ಲೂ ಅವರೇ ಪ್ರೊಟೆಸ್ಟ್ ಮಾಡಿದ್ದು. ಈಗ ನೀವೇ ಹೇಳಿ, ಕ್ಯಾಬಿನೆಟ್ನಲ್ಲಿ ಒಂದು 12 ತೀರ್ಮಾನಗಳಾಗಿದೆ. ಈ SIR ಪ್ರಕ್ರಿಯೆಯಲ್ಲಿ ಇರುವಂಥ ಲೋಪಗಳನ್ನು ಭಾಳ ವೈಜ್ಞಾನಿಕವಾಗಿ, ಭಾಳ ಲಾಜಿಕಲಿ, ಸಂವಿಧಾನಿಕವಾಗಿ ನಾವು ಅವರಿಗೆ ಕೆಲವು ಸಲಹೆ ಮತ್ತು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಯಾರು? ಕರ್ನಾಟಕ ರಾಜ್ಯ ಸರ್ಕಾರ. ನಾನು ವೈಯಕ್ತಿಕವಾಗಲ್ಲ. ಅದನ್ನು ನಾವು ಹೋಗಿ ಅವರಿಗೆ ಕೊಡಬೇಕು ಅಂದರೆ ನಮಗೆ ಟೈಮ್ ಕೊಡಲ್ಲ. ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ ಅಂದರೆ ಏನರ್ಥ? ಯಾರ ಕೈಗೊಂಬೆ ಇವರು? ಇಡೀ ವ್ಯವಸ್ಥೆಯನ್ನು
ಇವರು ಕ್ಯಾಪ್ಚರ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರು ಮಾಡೋ ಪ್ರಯತ್ನ ಅಲ್ಲ, ಮಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ದೀರಾ, ತಮಿಳ್ನಾಡಿನಲ್ಲಿ ನೋಡಿದ್ದೀರಾ, ಕೇರಳನಲ್ಲಿ ನೋಡಿದ್ದೀರಾ, ಬಿಹಾರ್ನಲ್ಲಿ ನೋಡಿದ್ದೀರಾ. ನೀವೇ ಹೇಳಿ, ಚೀಫ್ ಎಲೆಕ್ಷನ್ ಕಮಿಷನರಿಗೆ ಯಾಕ್ರಿ ಜುಡಿಷಿಯಲ್ ಇಮ್ಯುನಿಟಿ ಬೇಕು? ಅವರು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು, ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕಲ್ಲ. ಈಸ್ ಅ ಕಾನ್ಸ್ಟಿಟ್ಯೂಷನಲ್ ನಾಮಿನಿ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ದೇ ಆರ್ ನಾಟ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಇವರಿಗೇನು ಜುಡಿಷಿಯಲ್ ಇಮ್ಯುನಿಟಿ ಅಂದರೆ ಏನು ಬೇಕಾದರೂ ಮಾಡ್ಬೋದಾ ಇವರು? 70-80 MLAಗಳಿಗೆ ಎಂ ಪಿಗಳಿಗೆ ಹೊರಗೆ ಹಾಕ್ಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡ್ತಾರಲ್ಲ, ನಾಚಿಕೆ ಬರಲ್ವ ಈ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ? ದೇ ಆರ್ ನಥಿಂಗ್ ಬಟ್ ಅ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇವೆಲ್ಲ ನಾಟಕ ಇವ್ರದ್ದು. The government of India, after the death of the Deputy Prime Minister in Iran, flew the Iranian flag in half-mast. ಯಾರಿದ್ರು ಅವಾಗ ಸರ್ಕಾರದಲ್ಲಿ? ಮೋದಿ ಸರ್ಕಾರ ಅವರೇ ಮಾಡಿದ್ದು. ಇದು ನೋಡಿ ಇವರೇ, ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವಿಫಲ ಆಗಿದೆ. ನಿಮಗೆ ನೀವು ಮೊನ್ನೆ ಯುದ್ಧ ನೋಡಿದಾಗ ಗೊತ್ತಾಯ್ತಲ್ಲ ನಿಮಗೆ. ಆಪರೇಷನ್ ಸಿಂಧೂರ್ನಲ್ಲಿ ಯಾರಾದರೂ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ರೀ ಬೇರೆ ರಾಜ್ಯದವರು? ಪಾಕಿಸ್ತಾನವರಿಗೆ ಲೋನ್ ಇಸ್ಕೊಟ್ರಲ್ರಿ ವರ್ಲ್ಡ್ ಬ್ಯಾಂಕಿಂದ, $13 ಬಿಲಿಯನ್ ಏನೋ. ನಿಮ್ಮ ಜೊತೆ ಯಾರಿದ್ರು? ಒಬ್ಬರನ್ನ ನಿಮ್ಮ ಪರವಾಗಿ ನಿಂತರ? ನಮ್ಮ ಮೋದಿಯವರ ವಿದೇಶಾಂಗ ನೀತಿ ಬರೇ ಚಾಕ್ಲೇಟ್ ಕೊಡೋದ್ರಲ್ಲಿದೆ, ಮೆಲಡಿ ಚಾಕ್ಲೇಟು. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಮಾತ್ರ ಇದೆ, ಅವ್ರದ್ದು ಸೀಮಿತ ಇದೆ. ಮತ್ತು ಕಚ್ಚಾ ತೈಲ ರಷ್ಯಾದಿಂದ ತೊಗೋಬೇಕಾಗಿತ್ತಲ್ಲ, ಇವರು ಸಸ್ತಾ ಇದ್ದರೆ ಯಾಕೆ ತೊಗೊಂಡಿಲ್ಲ? ಅಮೇರಿಕಾ ಹೇಳುತ್ತಂತೆ, ಅದಕ್ಕೆ ನಾವು ತೊಗೊಂಡಿಲ್ಲ ಅಂತ. ನಿಮಗೇನು ಲಾಭ ಆಯ್ತು ಹೇಳಿ? ಇದು ಈ ಎಲ್ಲ ವ್ಯವಸ್ಥೆಯಿಂದ ಏನು ಲಾಭ ಆಯಿತು? ಕೊನೆಗೆ ಪೆಟ್ರೋಲ್ ಡೀಸೆಲ್ ದರ ಏರ್ತಲ್ವ? ಈಗ ಕಮ್ಮಿ ಆಗಿದೆ ಕಚ್ಚಾ ತೈಲ ಬೆಲೆ. ಈಗ ಕಮ್ಮಿ ಮಾಡಿದಾರಾ? ಎಲ್ಲಿ ಮಾಡಿದ್ದಾರೆ? ಯಾಕೆ ಮಾಡ್ತಾ ಇಲ್ಲ? ಯಾರಿಗೆ ಲಾಭ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ? ದೇಶಕ್ಕೋಸ್ಕರ ನೀವು ಎಲ್ಲ ಸಹಿಸ್ಕೋಬೇಕು ಅಂದ್ರಲ್ಲ, ಈಗ ಕಮ್ಮಿ ಆಗಿದೆಯಲ್ಲ, ಮಾಡಿ. ಮತ್ತು ಅವಾಗ ಎಲ್ಲ ನಮ್ಮ ದೇಶವಾಸಿಗಳು ನಿಮ್ಗೆ ಸಹಕಾರ ಮಾಡಿಲ್ವಾ? ನಮ್ಮ ವಿದೇಶಾಂಗ ನೀತಿ ಶೂನ್ಯ. ಮೋದಿಯವರ ವಿದೇಶಾಂಗ ನೀತಿ ಈಸ್ ಲಿಮಿಟೆಡ್ ಓನ್ಲಿ ಟು ರೀಲ್ಸ್ ಅಷ್ಟೇ. ನೋಡಿ ಇವರೇ, ಸಣ್ಣ ಪುಟ್ಟ ಫಂಕ್ಷನಿಗೆ ನಾವು ಹೆಂಗೆ ಅಡ್ಡಿಪಡಿಸೋಕ್ಕಾಗ್ತದೆ? ಯಾಕೆ ನೀವು ಈಗ ಬೇರೆ ಸಂದರ್ಭದಲ್ಲಿ ಎಲ್ಲಿ ಹಬ್ಬ ಹುಣ್ಣಿ ಇದ್ದಾಗ ನೀವು ಎಲ್ಲರೂ ಆಚರಣೆ ಮಾಡ್ಕೊಂಡಿರ್ತೀವ, ಅದಕ್ಕೆಲ್ಲ ಅವಶ್ಯಕತೆ ಇಲ್ಲ. ದೊಡ್ಡದು ಯಾವುದು ನೀವು ವಿಶ್ವದ ಅತ್ಯಂತ ದೊಡ್ಡ NGO ಅಂತೀರಾ, ನೀವು ವಿದೇಶದಿಂದ ದೇಣಿಗೆ ತೊಗೊತಾ ಇದ್ದೀರಾ, ಹಿಂಗೆ ದೊಡ್ಡ ಟ್ರಸ್ಟಿಗೆ ಕೊಡ್ತಾ ಇದ್ದೀರಾ, ಅಂಥದಕ್ಕೆ ಮಾಡಬೇಕಲ್ಲ. ನೋಡಿ, ಯಾರಾನ ನಮಗೆ ಪರ್ಮಿಷನ್ ಕೇಳಬೇಕಂದ್ರೆ ಒಂದು ಮಾನದಂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಆ ಕೋರ್ಟ್ ಪ್ರಕಾರ ಅವ್ರು ಕೊಡಲಿ. ಪರ್ಮಿಷನ್ ಕೊಡೋದು ಬಿಡೋದು ನಮ್ಗೆ ಬಿಟ್ಟಿದ್ದು. ಆವಾಗ ಈಗ ಉದಾಹರಣೆಗೆ ನೀವು ಬುಧವಾರ ಕೇಳ್ತೀರಾ, ಬುಧವಾರ ಆಗೋದಿಲ್ಲ ನಮ್ಗೆ ಕೊಡಲಿಕ್ಕೆ, ಯಾಕಂದರೆ ನಮ್ಮ ಬಂದೋಬಸ್ತ್ ಬೇರೆ ಕಡೆ ಇರ್ತದೆ. ಶುಕ್ರವಾರ ಮಾಡಿ ಅಂತ ಹೇಳ್ತೀನಿ. ಈಗ ಚಿತ್ತಾಪುರ್ನಲ್ಲಿ ಘರ್ಷಣೆ ಆಗಿದ್ದು ಅದಕ್ಕೆ ಅಲ್ವಾ? ನಮಗೆ ಅದೇ ಟೈಮ್ ಬೇಕು, ಅದೇ ರೂಟ್ ಬೇಕು, ಆವಾಗಲೇ ಮಾಡಬೇಕು ಅಂತ ಕೋರ್ಟಿಗೆ ಹೋದ್ರು. ಕೋರ್ಟ್ ಏನು ಮಾಡ್ತು? ನಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರಿಗೆ ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು, ಹೋದ ಬಾರಿ ಮಾಹಿತಿ ನೀಡಿದರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಅಯ್ಯೋ ಹಿರೇಮಠ ಅವರೇ, ನನಗೆ ಗೊತ್ತಿರಲಿಲ್ಲ. ಚಿತ್ತಾಪುರ್ನಲ್ಲಿ ಯಾವಾಗ ಅವ್ರದ್ದು ಇದು ನೋಡಿದ್ರೆ ಗೊತ್ತು. ನಾನೇನು ಎಲ್ಲರ ಥರ ಸೌಜನ್ಯದಿಂದ ಅವ್ರು ಮನವಿ ಮಾಡ್ಕೋತಾರೆ, ಪ್ರಾರ್ಥನೆ ಮಾಡ್ಕೋತಾರೆ ಸರ್ಕಾರಕ್ಕೆ ಅಂತ. ಇನ್ಫಾರ್ಮೇಷನ್ ಕೊಡ್ತಾರಂತೆ. ಈಗ ಇನ್ಫಾರ್ಮೇಷನ್ ಕೊಡೋದು ಸರಿನಾ? ನೀವೇ ಹೇಳಿ. ಒಂದು ಚಿಕ್ಕ ರಸ್ತೆನಲ್ಲೂ ಕೂಡ ಗಣೇಶವನ್ನು ಕೂಡಿಸಿದ್ರೆ ಆ ಮಿತ್ರ ಮಂಡಳಿದವ್ರು ಪರ್ಮಿಷನ್ ಕೇಳ್ತಾರೆ. ಇವ್ರು 20 ಲಕ್ಷ ಜನ ಸೇರ್ತಾರೆ ಅಂತ ಪರ್ಮಿಷನ್ ಬೇಡವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.